ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ 2025ರ ವಿಧೇಯಕ ಸಂವಿಧಾನದ ವಿರೋಧಿ ಎಂದ ಬಿಜೆಪಿ ನಾಯಕರು. ಇನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗಿದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬಿಜೆಪಿ ಪ್ರೊಟೆಸ್ಟ್ ನಡೆಸಿದ್ದು, ಭಾರತೀಯ ಸಂವಿಧಾನದ 19 ಕಲಂ 1A ಉಲ್ಲಂಘನೆ ಆರೋಪ. ಸರ್ಕಾರದ ವಿರುದ್ಧ ಮಾತನಾಡಿದರೆ ಕೇಸ್ ಭೀತಿ ಎಂದು ಶಾಸಕ ಜ್ಯೋತಿ ಗಣೇಶ್ ತಿಳಿಸಿದರು. ಟೀಕೆ ವ್ಯಂಗ್ಯಗೂ ಅಪರಾಧವಾಗುವ ಅಪಾಯ, ಅಸ್ಪಷ್ಟ ವ್ಯಾಖ್ಯಾನ ಹೊಂದಿರುವಂತಹ ಅಪಾಯಕಾರಿ ವಿಧೇಯಕ, ರಾಜ್ಯ ಸರ್ಕಾರದಿಂದ ಡಾಕ್ಟರ್ ಅಂಬೇಡ್ಕರ್ ನೀಡಿದ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಯತ್ನ, ಸಾಮಾನ್ಯ ನಾಗರಿಕರಿಗೂ ಅಪರಾಧಿಗಳಾಗುವ ಭೀತಿ, ಪ್ರಜಾಪ್ರಭುತ್ವದ ಮೂಲತತ್ವಕ್ಕೆ ಧಕ್ಕೆಯಾಗಿದೆ. ಮಾಧ್ಯಮಗಳ ಧ್ವನಿಯನ್ನ ಮೌನಗೊಳಿಸುವ ಪ್ರಯತ್ನ ಎಂದು ಶಾಸಕ ಸುರೇಶ್ ಗೌಡ ಎಂದಿದ್ದಾರೆ. ಇನ್ನು ಪ್ರತಿಪಕ್ಷ ಸಂಘಟನೆಗಳ ಮೇಲೆ ನಿಯಂತ್ರಣ ಆರೋಪ, ನಾಗರಿಕ ಹಕ್ಕು ರಕ್ಷಣೆಗೆ ಹೋರಾಟ ನಡೆಸಲಾಗುವುದು ಎಂದಿದ್ದಾರೆ. ನ್ಯೂಸ್ ಬ್ಯೂರೋ, ರಾಜಮುಂದ್ರಿ ನ್ಯೂಸ್, ಧ್ವನಿ ನಿಮ್ಮದು, ಚಾಲ ನಮ್ಮದು. ಕರ್ನಾಟಕ ಸರ್ಕಾರ ಒಂದು ವಿಧೇಯಕವನ್ನ ಬೆಳಗಾವಿ ಅಧಿವೇಶನದಲ್ಲಿ ತಂದಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅದನ್ನ ಅಸೆಂಬ್ಲಿಯಲ್ಲೂ ಕೂಡ ಬೆಳಗಾವಿ ಅಧಿವೇಶನಲ್ಲೂ ಕೂಡ ವಿರೋಧ ಮಾಡಿದೆ. ಆ ವಿರೋಧಗಳ ಮಧ್ಯೆ ಕೂಡ ನಮ್ಮ ಯಾರಿಗೂ ಮಾತಾಡದಲೆ ಅಲ್ಲೂ ಕೂಡ ನಮ್ಮ ಸ್ವಾತಂತ್ರ್ಯವನ್ನ, ನಮ್ಮ ಹಕ್ಕುಗಳನ್ನ ಕಿತ್ಕೊಂಡು ಒಂದು ಗೊಂದಲದಲ್ಲಿ ಬಿಲ್ ಅನ್ನ ಪಾಸ್ ಮಾಡ್ತಾ ಅಸೆಂಬ್ಲಿಯಲ್ಲಿ ನಮಗೆ ಅವಕಾಶನೂ ಕೊಡ್ಲಿಲ್ಲ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಆದ್ರೆ ನಾವೆಲ್ಲ ಪ್ರತಿಭಟನೆ ಕೂಡ ಮಾಡಿದ್ದೀವಿ. ನಾವು ಇವತ್ತು ಏನು ಈ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇರುವಂತಹ ಬಿಲ್ ಅನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ತಂದಿದೆ. ರೈಟ್ ಟು ಸ್ಪೀಕ್ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಮಾತನಾಡುವ ಹಕ್ಕನ್ನ, ಬದುಕುವ ಹಕ್ಕನ್ನ, ಫಂಡಮೆಂಟಲ್ ರೈಟ್ಸ್ ಇದು. ಮನುಷ್ಯ ಬದುಕೋದಕ್ಕೆ, ಮನುಷ್ಯ ಮಾತಾಡೋದಕ್ಕೆ, ಅವನ ಅಭಿಪ್ರಾಯವನ್ನ ತಿಳಿಸುವಂತ ಹಕ್ಕನ್ನ ಸನ್ಮಾನ್ಯ ಅಂಬೇಡ್ಕರ್ ಅವರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷ, ರಾಹುಲ್ ಗಾಂಧಿ ಇರ್ಬೋದು, ಸೋನಿಯಾ ಗಾಂಧಿ ಇರ್ಬೋದು, ಪ್ರಿಯಾಂಕಾ ಗಾಂಧಿ ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಇವತ್ತು ಕರ್ನಾಟಕ ಸರ್ಕಾರ ಇರ್ಬೋದು, ಕಾನ್ಸ್ಟಿಟ್ಯೂಷನ್ ಅನ್ನ ಆದಿ ಬೀದಿಯಲ್ಲಿ ಓದಿಸ್ತಾರೆ. ಅಸೆಂಬ್ಲಿಯಲ್ಲಿ ಮೂಲೆ ಮೂಲೆಗಳಲ್ಲಿ ರಚಿಸ್ತಾರೆ. ಎಲ್ಲಿ ನೀವು ಹೋಗಿ ನೋಡಿ, ಅಸೆಂಬ್ಲಿ ಒಳಗೆ ನೋಡಿ, ನಮ್ಮ ಕೂಡ ಪಾರ್ಕ್ ಅಲ್ಲಿ ನೋಡಿ, ಕೆರೆ ಹತ್ರ ನೋಡಿ, ಎಲ್ಲೋದ್ರೂ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಕ್ಕಳೊಂದಿಗೆ ಎಲ್ರಿಗೂ ಜಾಗೃತಿ ಮೂಡಿಸಬೇಕು ಅಂತ ಹೇಳಿ ಒಂದು ಆಂದೋಲನ ರೀತಿಯಲ್ಲಿ ಮಾಡ್ತಿದ್ದಾರೆ. ಬೀದರಿಂದ ಹಿಡಿದು ಕರ್ನಾಟಕದ ಮೂಲೆವರೆಗೂ ಕೂಡ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಒಂದು ಮಾನವ ಸರಪಳಿಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಏನು, ಕಾನ್ಸ್ಟಿಟ್ಯೂಷನ್ ರಕ್ಷಣೆ ಆಗಬೇಕು, ಪ್ರಜಾಪ್ರಭುತ್ವದಲ್ಲಿ ಮನುಷ್ಯನ ಬದುಕುವಿಗೆ ಮತ್ತೆ ಮಾತನಾಡುವ ಹಕ್ಕನ್ನ, ಕಾನ್ಸ್ಟಿಟ್ಯೂಷನ್ ಉಳಿಸಬೇಕು ಅನ್ನೋದು ಕಾಂಗ್ರೆಸ್ನ ಧ್ಯೇಯ ಉದ್ದೇಶ. ಆದ್ರೆ ಕಾನ್ಸ್ಟಿಟ್ಯೂಷನ್ ಬುಕ್ ಹಿಡ್ಕೊಂಡ್ಬಂದು ಇಲ್ಲಿ ಮಾತಾಡಬೇಡಿ ಅಂತ ಹೇಳಿ ಕಾನೂನು ತಂತಾರೆ ಅಂತ ಹೇಳಿದ್ರೆ, ಇವರು ಹೇಳೋದೊಂದು ಮಾಡೋದೊಂದು ಕಾಂಗ್ರೆಸ್ ಪಾರ್ಟಿ. ಇವ್ರ ಹತ್ರ ಪಾಠ ಕಲಿಬೇಕಾಗಿಲ್ಲ. ಅದಕ್ಕೆ ನಾವು ಈ ದೇಶಕ್ಕೆ ಏನಾದ್ರೂ ಎಮರ್ಜೆನ್ಸಿ ಆಗಿ ಮಾಧ್ಯಮದವರು, ನಾಯಕರುಗಳು ಮತ್ತೆ ಸಾಮಾಜಿಕ ಕಾರ್ಯಕರ್ತರುಗಳು ಯಾರು ಜೈಲ್ಗೆ ಹೋದ್ರು ಅಂತ ಹೇಳಿದ್ರೆ, ಇವತ್ತೇನಾದ್ರು ಕರಾಳ ದಿನ ಇಂಡಿಯಾ ಭಾರತ ದೇಶ ಇತಿಹಾಸದಲ್ಲಿದೆ ಅಂದ್ರೆ ಕಾಂಗ್ರೆಸ್ ಪಕ್ಷ ಮತ್ತೆ ಇಂದಿರಾ ಗಾಂಧಿ ಸರ್ಕಾರ. ಕಾಂಗ್ರೆಸ್ಸಿನ ಅವತ್ತಿನ ಇಂದಿರಾ ಗಾಂಧಿಯ ಪ್ರಧಾನಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಸ್ವಾತಂತ್ರ್ಯವನ್ನು ದಮನ ಮಾಡಿ ನ್ಯಾಯವಾಗಿ ಹೋರಾಡ್ತಿದ್ದಂಥವ್ರನ್ನ, ದೇಶವನ್ನ ರಕ್ಷಣೆ ಮಾಡಿದಂಥವ್ರನ್ನೆಲ್ಲ ಜೈಲಿಗೆ ಹಾಕಿದ್ರು. ಇವತ್ತು ಹಿಂದಿನ ಬಾಗಿಲಿಂದ ಈ ಒಂದು ಏನು ತುರ್ತು ಪರಿಸ್ಥಿತಿಯನ್ನ ಏರ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ. ಫ್ರಮ್ ದ ಬ್ಯಾಕ್ ಟು ಅಂದ್ರೆ ಇಲ್ಲಿ ಪತ್ರಿಕಾ ಮಾಧ್ಯಮದವ್ರು ಇರ್ಬೋದು, ಪತ್ರಿಕೆ ಇರ್ಬೋದು, ಯೂಟ್ಯೂಬರ್ ಇರ್ಬೋದು, ಫೇಸ್ಬುಕ್ ಅವ್ರು ಇರ್ಬೋದು, ವಾಟ್ಸಪ್ ಅವ್ರು ಇರ್ಬೋದು, ಯಾವುದೇ ವ್ಯಕ್ತಿ ತನ್ನ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಾಗ, ಟೀಕೆ ಮಾಡಿದಾಗ ಅವನ್ನ ಕರ್ಕೊಂಡು ಹೋಗಿ ಕಾನೂನು ಅಡಿಯಲ್ಲಿ 3 ವರ್ಷ ಜೈಲು ಹಾಕುವಂತ ಕಾನೂನು ತಂದಿದ್ದಾರೆ. ಇದ್ರ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೇ. ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟಾಚಾರದಲ್ಲಿ, ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಸಿಗಾಕೊಂಡಿದ್ದಾರೆ, ಒಬ್ಬ ವಾಲ್ಮೀಕಿ ಹಗರಣದಲ್ಲಿ ಸಿಗಾಕೊಂಡು ಜೈಲು ವಾಸ ಮಾಡಿದ್ದಾರೆ. ಇವತ್ತು ಮೂಢ ಹಗರಣದಲ್ಲಿ ಸಿಗಾಕೊಂಡವ್ರನ್ನ ಜೈಲಲ್ಲಿದ್ದಾರೆ, ಕಮಿಷನರ್ ಅಂತ ಹಿಡಿದು. ಇವತ್ತು ವಾಲ್ಮೀಕಿ ಹಗರಣದಲ್ಲಿ ದುಡ್ಡು ಹಾಕಿದ್ರು, ಮೂಢ ಹಗರಣದಲ್ಲಿ ಲಕ್ಷಾಂತರ ಕೋಟಿಯನ್ನ ನುಂಗ ಹಾಕಿದ್ರು. ಇವತ್ತು ಇಡೀ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಕೊಡ್ಬೇಕಾಗಿದ್ದಂತ 5,000 ಕೋಟಿ ಏನು ಗೃಹಲಕ್ಷ್ಮಿ ಯೋಜನೆಯನ್ನ 5,00,000 ಕೋಟಿ ನುಂಗ ಹಾಕಿದ್ದಾರೆ. ಎಸಿಪಿ ಟಿಎಸ್ಪಿ ಹಣವನ್ನ 41,000 ಕೋಟಿಯನ್ನ ದಲಿತರಿಗೆ ಕೊಡ್ಬೇಕಾಗಿರೋ ಹಣವನ್ನ ನುಂಗಿ ನೀರು ಕುಡಿದವ್ರೆ. ಇವತ್ತು ಕಾಂಗ್ರೆಸ್ನವರು ಬಡವರು ಮನೆ ಕೊಡಕ್ಕಾಗಿಲ್ಲ. ಬೆಂಗಳೂರಿನಲ್ಲಿ ಒಂದು ಗುಂಡಿ ಮುಚ್ಚಕ್ಕೂ ಕಾಸಿಲ್ಲ. ಸರ್ಕಾರ ದಿವಾಳಿ ಆಗಿದೆ. ಜನ ಆದಿ ಬೀದಿಲಿ ದೊಡ್ಡ ಹಿಡ್ಕೊಂಡು ಹೊಡಿತಾರಿಂದ ಇವ್ರನ್ನ.
MLA-ಗಳನ್ನ ಆದಿ ಬೀದಿಯಲ್ಲಿ ಓಡಾಡಕ್ ಬಿಡಲ್ಲ. ಅದಕ್ಕೆ ಇವತ್ತು ಈ ಒಂದು ಆಕ್ಟ್ ತಂದೆ ಮಾತಾಡಿದ್ರೆ ಜೈಲು. ನಮ್ಗಲ್ಲ ಅದು, ವಿರೋಧ ಪಕ್ಷದ ಮಾತಾಡೋ ತಾಕತ್ತೆ ಮುಟ್ಟೋ ತಾಕತ್ತು ಕಾಂಗ್ರೆಸ್ನವ್ರಿಗೂ ಇಲ್ಲ. ಆದ್ರೆ ಸಾಮಾನ್ಯ ಜನಕ್ಕೆ ಇದು ಕಾನೂನು ತಂದ್ಬಿಟ್ಟು ಇವತ್ತು. ಅಂದ್ರೆ ಇವತ್ತು ಕನ್ನಡ ರಕ್ಷಣಾ ವೇದಿಕೆಯವರು ಇದನ್ನು ವಿರೋಧ ಮಾಡಿದ್ದಾರೆ, ಕನ್ನಡ ರಕ್ಷಣಾ ವೇದಿಕೆಯವರು, ಸಂಘ ಸಂಸ್ಥೆಗಳು ವಿರೋಧ ಮಾಡಿದ್ದಾರೆ, ಭಾರತೀಯ ಜನತಾ ಪಕ್ಷ ರಾಜಕೀಯ ಪಕ್ಷವಾಗಿ ವಿರೋಧ ಮಾಡಿದ್ದಾರೆ, JDS ಅವರು ವಿರೋಧ ಮಾಡಿದ್ದಾರೆ, ಕಾಂಗ್ರೆಸ್ ನಲ್ಲಿ ಇರೋದು ಸ್ವಲ್ಪ ಜನ ವಿರೋಧ ಮಾಡಿದ್ದಾರೆ. ಯಾಕೆ ತಂದ್ರು ಸಿದ್ದರಾಮಯ್ಯನವರು ಅಂದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಈ ಸರ್ಕಾರವನ್ನ ದಿವಾಳಿ ಮಾಡಿದ್ದಾರೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ, ಆಮೇಲೆ ಲಾ ಅಂಡ್ ಆರ್ಡರ್ ಸತ್ತೋಗಿದೆ. ಆಡಗಲಲ್ಲೇ ಬೆಂಗಳೂರಂತ ರಾಜಧಾನಿಯಲ್ಲಿ 7 ಕೋಟಿ ರೂಪಾಯಿ ಆಡಗಲೇ ಗನ್ ತೋರಿಸಿ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ATM ಬೀದರಲ್ಲಿ ATM ಲೂಟಿ ಹೊಡೆದಿದ್ದು ಕಳ್ಳ ಸಿಕ್ಕಿಲ್ಲ. ಜೈಲಿನಲ್ಲಿ ರಾಜಾರೋಷವಾಗಿ ಟೆರರಿಸ್ಟ್ಗಳು, ಖದೀಮ್ರು, ದರೋಡೆಕೋರರು ಎಲ್ಲರೂ ಕೂಡ ಬರ್ತ್ಡೇ ಪಾರ್ಟಿ ಮಾಡ್ತಾರೆ, ಗಾಂಜಾ ಸೇರ್ತಾರೆ, ಐಷಾರಾಮಿ ಜೀವನ ನಡೆಸ್ತಾರೆ. ಕಾನೂನು ಸುವ್ಯವಸ್ಥೆ, ಆಮೇಲೆ ಪಾಕಿಸ್ತಾನ ಘೋಷಣೆಗಳನ್ನ ಅಸೆಂಬ್ಲಿ ಕೂಗ್ತಾರೆ. ಕಾನೂನು ಸುವ್ಯವಸ್ಥೆ ಸತ್ತು ಮಲಗ್ಬಿಟ್ಟಿದೆ, ಭೂಮಿಲಿ ಹೆಣ ಆಗಿ ಮಣ್ಣ ಆಗ್ಬಿಟ್ಟಿದೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲ, ಕರ್ನಾಟಕದಲ್ಲಿ 0%. ಇವೆಲ್ಲವನ್ನ ಮುಚ್ಚಾಕೊಳ್ಳಕ್ಕೆ, ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ಮುಚ್ಚಾಕಕ್ಕೆ ಬಿಲ್ ತಂದವ್ರೆ. ಇದು 2 ವರ್ಷ ಎಲೆಕ್ಷನ್ ಹೋಗಕ್ ಆಗಲ್ಲ, ಆದಿ ಬೀದಿಲಿ ಓಡಾಡಕ್ ಆಗಲ್ಲ, ಯಾರು ಮುಖ ತೋರ್ಸಕ್ ಆಗಲ್ಲ, ಒಂದ್ ಗುಂಡಿ ಮುಚ್ಚಿಲ್ಲ, ₹1 ಅಭಿವೃದ್ಧಿ ಆಗಿಲ್ಲ. ಅದಕ್ಕೆ ಬಿಲ್ ತಂದವ್ರೆ. ಅದಕ್ಕೆ ನಾವು ಜನರಿಗೆ ಜಾಗೃತಿ ಮೂಡಿಸ್ಬೇಕು. ಮತ್ತೆ ಮಾಧ್ಯಮದವರು ನೀವು ಕೂಡ ವಿರೋಧ ಪಕ್ಷಗಳನ್ನ ಯಾವ ರೀತಿ ಬಿಜೆಪಿ ಇದ್ದಂತ ಟೀಕೆ ಮಾಡ್ತಿದ್ರು, ಇವತ್ತು ಕಾಂಗ್ರೆಸ್ ವಿರುದ್ಧ ಮೀಡಿಯಾದ ತಿರುಗಿ ಬಿದ್ದವ್ರೆ. ಇವತ್ತು ಯಾರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರು 80% ನಮ್ಗೆ 40% ಅಂತ ಆರೋಪ ಮಾಡಿದ್ರು, ಇನ್ನೂ ಅದ್ರ ಬಗ್ಗೆ ಕ್ರಮ ತಗೊಳಕ್ಕಾಗಿಲ್ಲ. ಇವತ್ತು ಕಾಂಟ್ರಾಕ್ಟ್ಗಳು ಹೇಳ್ತಾರೆ 80% ಅಂತ. ಎಲ್ಲಿದೆ ರೀ ಕಾನೂನು? ಈ ಸರ್ಕಾರ ಬಂದಾಗಿಂದ ಎಲ್ಲ ಲೂಟಿ ಹೊಡೆದು ಕರ್ನಾಟಕವನ್ನ ದೋಚ್ಕೊಂಡು ಹೋಗ್ಬಿಟ್ಟವ್ರೆ ಕಾಂಗ್ರೆಸ್ನವರು. ಅದಕ್ಕೆ ಬೀಳ್ತವ್ರೆ. ಇದನ್ನ ನಾವು ತೀವ್ರವಾಗಿ ವಿರೋಧ ಮಾಡ್ತೀವಿ. ಜನರ ಪರ ಇದನ್ನ ಜಾಗೃತಿ ಮೂಡಿಸುವಂತ ಕೆಲಸ. ಅಘೋಷಿತ ತುರ್ತು ಪರಿಸ್ಥಿತಿ ಈಗಾಗಲೇ ಆಗಿದೆ. ಪಾಕಿಸ್ತಾನ ಜಿಂದಾಬಾದ್ ಅಂತ ಏನು ಕ್ರಮ ಇಲ್ಲ. ಆಮೇಲೆ STF, PF ಇವೆಲ್ಲ ಕೊಲೆ ಮಾಡಿದ್ರು, PFIಗಳು ಕೊಲೆ ಮಾಡಿದ್ರು, ಹಿಂದೂಗಳನ್ನ ಕೊಲೆ ಮಾಡಿದ್ರು, ಕೇಸ್ ಹಾಕಲ್ಲ. NIA ಅವ್ರು ಬಂದು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಟೀಮ್ ಅವ್ರ ಏಜೆನ್ಸಿ ಅವ್ರು ಬಂದು ಹಿಡ್ಕೊಂಡು ಹೋಗ್ಬೇಕು. ಅವ್ರನ್ನೆಲ್ಲ ಪೊಲೀಸ್ ಸ್ಟೇಷನ್ ಅನ್ನ ಲೂಟಿ ಮಾಡಿದ್ರು, ಕೇಸ್ ಹಾಕಲ್ಲ ಸಿದ್ದರಾಮಯ್ಯನವರು. ಪೊಲೀಸರು ಹೊಡೆದ್ರು ಕೇಸ್ ಹಾಕಲ್ಲ, ಪೊಲೀಸರು ಸತ್ರು ಕೇಸ್ ಹಾಕಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವೆಲ್ಲವನ್ನ ಮುಚ್ಚಾಕಕ್ಕೆ ಇದ್ದಿಲ್ಲ ಅಷ್ಟೇ. ರಾಜ್ಯಪಾಲರು ಡಿಸೆಂಬರ್ 8ನೇ ತಾರೀಕಿಂದ 19ನೇ ತಾರೀಕಿನಿಂದ ಬೆಳಗಾವಿಯಲ್ಲಿ ನಡೆದಂತ ಅಧಿವೇಶನದಲ್ಲಿ ಒಂದು ಏನು ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದನ್ನ ಪಾಸ್ ಮಾಡ್ಕೊಂಡಿದ್ದಾರೆ. ಚರ್ಚೆಗೂ ಬಿಡದಲೇನೆ ಅಪೋಸಿಷನಿನ ಒಂದು ಏನು ಏನೆಲ್ಲ ಕ್ವಶನ್ ಹಾಕಿದ್ರು ಕೂಡ ಮಾತ್ರಾತ್ರವಾಗಿ ಒಂದು ಬಿಲ್ ಅನ್ನು ಪಾಸ್ ಮಾಡಿದ್ದಾರೆ. ಅದರ ವಿರುದ್ಧವಾಗಿ ಒಂದು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಒಂದು ಜನಾಂದೋಲನ ಮಾಡ್ತಿದೆ, ಪ್ರತಿಭಟನೆ ಮಾಡ್ತಿದೆ. ಇದರ ಹೈಲೈಟ್ಸ್ ತಮ್ಗಾಗಲೇ ಗೊತ್ತಿದೆ. ಇದು ಟೋಟಲ್ ಆಗಿ ಸಂವಿಧಾನ ಕೊಟ್ಟಿರ್ತಕ್ಕಂಥ ರೈಟ್ ಟು ಫ್ರೀಡಮ್ ಏನಿದೆ, ಫ್ರೀಡಮ್ ಟು ಸ್ಪೀಚ್ ಏನಿದೆ, ಒಂದು ಬೇಸಿಕ್ ಫಂಡಮೆಂಟಲ್ ರೈಟ್, ಅದನ್ನ ಕಿತ್ಕೊಳ್ಳುವಂತ ಕೆಲಸ. ಇವತ್ತು ಅದನ್ನ ನೀವು ಬಿಲ್ ಏನಾರು ಹೋಗ್ಬಿಟ್ರೆ ಸಣ್ಣ ಯಾವನ ಒಬ್ಬ ಭಾವನೆಗೆ ಧಕ್ಕೆ ಆಗಿದೆ, ಅವನಿಗೆ ಯಾರಿಗೋ ಬೇಜಾರಾಯ್ತು, ಅದು ಎಲ್ಲಿ ಪಾಟ್ನ ರೋಡ್ ನಲ್ಲಿ ನಿಂತ್ಕೊಂಡು ಮಾಡೋ ಬಾಟ್ ಎಲ್ಲೋ ವಾಟ್ಸ್ಆಪ್ ಗ್ರೂಪ್ ಅಲ್ಲೋ, ಫೇಸ್ಬುಕ್ ಅಲ್ಲೋ, ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂತ ಬರವಣಿಗೆಯಿಂದನೂ ಕೂಡ ಅದನ್ನು ಕೇಸ್ ಹಾಕಿ ಆ ಒಂದು ಏನು ಬಿಲ್ ಪಾಸ್ ಮಾಡಿದರೆ ಆಕ್ಟ್ ಆಗಿದೆ. ಬಟ್ ಇನ್ನು ಗವರ್ನರ್ ಪಾಸ್ ಆಗ್ತಾರೆ, ಆಕ್ಟ್ ಆಗೋದು, ಕಾನೂನು ಆಗೋದು. ಅದರಡಿ 3 ವರ್ಷ ಜೈಲು, ಫೈನು ಇವೆಲ್ಲ ನೋಡ್ರೆ ಇಟ್ಸ್ ಎ ಡ್ರೆಕೋನಿಯನ್ ಬಿಲ್, ಪಿಶಾಚಿಕ ಒಂದು ಇದು ಬಿಲ್. ಅದಕ್ಕೆ ಫಸ್ಟ್ ಟಾರ್ಗೆಟ್ ಆಗೋದು ನೀವೇನೆ. ಮೀಡಿಯಾ ಏನಿದ್ರೆ, ಮೀಡಿಯಾ ಅಂದ್ರೆ ಬರೇ ಪ್ರಿಂಟ್ ಒಂದೇ ಅಲ್ಲ, ಪ್ರಿಂಟು, ಟಿವಿ, ಸೋಷಿಯಲ್ ಮೀಡಿಯಾ ಎಲ್ಲರೂ ಕೂಡ ಇವತ್ತು ಇಲ್ಲಿ ಇದ್ದೀರಾ ಇಲ್ಲಿ. ಆದ್ರಿಂದ ಫಸ್ಟ್ ಟಾರ್ಗೆಟ್ ನಿಮ್ಗೆ ಸಾಮಾನ್ಯ ಜನರು ಕೂಡ ನೇರವಾಗಿ, ಒಂದು ದೇಶ ಅಂದ್ರೆ ಒಂದು ಅಭಿಪ್ರಾಯ. ನಿಮ್ಮಿಂದ ಎಲ್ಲ ಕಾರ್ಟೂನ್ ನೋಡಿದ್ರೆ RK ಲಕ್ಷ್ಮಣ್ ಕಾರ್ಟೂನು ಪ್ರಧಾನ ಮಂತ್ರಿ ಪ್ರೆಸಿಡೆಂಟ್ ಕೂಡ ಬಿಟ್ಟಿಲ್ಲ. ಅವನು ಕೂಡ ಈ ಆಕ್ಟ್ ಪ್ರಕಾರ ನನ್ನ ಅದನ್ನ ಮನುಷ್ಯ ಬಂದ. ಆದ್ರಿಂದ ಇಂಥ ಕಾನೂನು ಬೇಕಿತ್ತ. ಇದು ಅವರ ವೈಫಲ್ಯಗಳನ್ನ ಮುಚ್ಕೊಳ್ಳೋದಿಕ್ಕೆ ಮಾಡಿರ್ತಕ್ಕಂಥ ಬಿಲ್ಲು. ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ. ಎಲ್ಲೋ ಒಂದು ಗ್ಯಾರಂಟಿಗಳ ಸೋಗ್ನಲ್ಲಿ ಮತ್ತು ಭ್ರಷ್ಟಾಚಾರದ ಸೋಗ್ನಲ್ಲಿ ಇವತ್ತು ಅಭಿವೃದ್ಧಿ ಕೊಡಕ್ಕಾಗ್ತಿಲ್ಲ. ಜನ ಮಾತಾಡಬಾರ್ದು ಅಂತ ಹೇಳಿ ಈ ಒಂದು ಡ್ರೆಕೋನಿಯನ್
ಹೇಟ್ ಸ್ಪೀಚ್ ಬಿಲ್ ಅಂತ ಒಂದು ತಂದು ಇವತ್ತು ಯಾರು ಕೂಡ ಬಾಯಿಗೆ ಬ್ಲಾಸ್ಟ್ ಆ ಪರಿಸ್ಥಿತಿ ನಿರ್ಮಾಣ ಮಾಡಕೊಂಡಿದ್ದಾರೆ. ಆಗಕ್ಕೆ ಭಾರತೀಯ ಜನತಾ ಪಾರ್ಟಿ ಬಿಡಲ್ಲ. ಇವತ್ತು ಗವರ್ನರ್ ಮೇಲೆ ಒತ್ತಡ ತಂದು ಕೋರ್ಟ್ಗಳಿಗೆ ಹೋಗ್ತೀವಿ. ಫಂಡಮೆಂಟಲ್ ರೈಟ್ ಏನಿದೆ ಒಂದು ಮಾತಾಡೋದಕ್ಕೆ, ಫ್ರೀಡಮ್ ಟು ಸ್ಪೀಚ್, ಅದನ್ನ ಯಾರು ಕೂಡ ತಿಳ್ಕೊಳಕ್ಕಾಗಲ್ಲ. ಅದರಿಂದ ಇವತ್ತು ಒಂದು ಜನಾಂದೋಲನವನ್ನ ಈ ಪ್ರತಿಭಟನೆ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಮಾಡಿದ್ವಿ.